ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮೊದಲನೇ ಚಕ್ರ, ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿರುವಂತ ಮೊದಲನೇ ಚಕ್ರ, ಅತಿ ಪ್ರಾಧಾನ್ಯತೆ ಇರುವಂತ ಶಕ್ತಿ ಕೇಂದ್ರವೇ ಮೂಲಾಧಾರ ಚಕ್ರ. ಇದು ಬೆನ್ನು ಮೂಳೆಯ ಕೊನೆ ಭಾಗದಲ್ಲಿರುವಂತಹ ಚಕ್ರ. ಇದು ನಮ್ಮ ಭದ್ರತೆ, ಸ್ಥಿರತೆ ಹಾಗೂ ಭೌತಿಕ ಪ್ರಪಂಚದ ಜೊತೆ ಸಂಬಂಧವನ್ನು ಸೂಚಿಸುತ್ತದೆ. ಈ ಚಕ್ರದ ಧಾತು ಭೂಮಿ. ನಾವು ಭೂಮಿಯ ಮೇಲೆ ಸ್ಥಿರತೆ ಸಾಧಿಸಲು ಮಾನಸಿಕವಾಗಿ, ಶಾರೀರಿಕವಾಗಿ, ಅತಿ ಮುಖ್ಯವಾಗಿ ಆರ್ಥಿಕವಾಗಿ, ಅಂದರೆ ಹಣಕ್ಕೆ ಯಾವುದೇ ಕೊರತೆ ಇರದೇ ಇರಬೇಕು ಅಂದರೆ ನಮ್ಮ ಮೂಲಾಧಾರ ಚಕ್ರ ಶಕ್ತಿಯುತವಾಗಿ ಇರಬೇಕು. ಈ ಚಕ್ರ ಕೆಂಪು ಬಣ್ಣದಲ್ಲಿರುತ್ತದೆ. ಇದು ಕೆಂಪು ಬಣ್ಣದ ಜೊತೆ ಸಂಬಂಧ ಹೊಂದಿದೆ. ಅಂದರೆ ಈ ಚಕ್ರ ಆಧಾರ, ಸ್ಥಿರತೆ ಮತ್ತು ಬದುಕುವುದನ್ನು ಸೂಚಿಸುತ್ತದೆ. ಇದು ನಮ್ಮ ಆಧಾರ ಹಾಗೂ ವಿಶ್ವಾಸವನ್ನು ತೋರಿಸುತ್ತದೆ. ನಾನು ಈ ಲೋಕಕ್ಕೆ ಸೇರಿದವನು, ನಾನಿಲ್ಲಿ ಸುರಕ್ಷಿತವಾಗಿ ಇದ್ದೇನೆ ಎಂಬ ಭಾವನೆಯನ್ನು ನಮ್ಮೊಳಗೆ ಉಂಟುಮಾಡುತ್ತದೆ. ಮೂಲಾಧಾರ ಚಕ್ರ ಚೆನ್ನಾಗಿದ್ದರೆ ಆತ್ಮವಿಶ್ವಾಸದಿಂದ ಬದುಕುವ ಜೀವನ ನಮ್ಮದಾಗುತ್ತದೆ. ಜೀವನದಲ್ಲಿ ಭದ್ರತೆ ಇದೆ ಎಂಬ ಭಾವನೆ ನಮ್ಮೊಳಗಿರುತ್ತದೆ. ನಮಗೆ ನಮ್ಮ ಕುಟುಂಬದ ಭೌತಿಕ ಅವಸರಗಳನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸುವ ಸಾಮರ್ಥ್ಯ ಬರುತ್ತದೆ. ಅಂದರೆ ನಮಗೆ ಹಣಕ್ಕೆ ಕೊರತೆ ಬರುವುದಿಲ್ಲ ಎಂದು ಅರ್ಥ. ಮನಸ್ಸು ಪ್ರಶಾಂತವಾಗಿ, ಶರೀರ ದೃಢವಾಗಿ ಇರುತ್ತದೆ. ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ರೀತಿಯಲ್ಲಿರುತ್ತದೆ. ಪ್ರತಿ ಕೆಲಸದಲ್ಲೂ ಸ್ಥಿರತೆ ಮತ್ತು ಧೈರ್ಯವಾಗಿ ಹೆಜ್ಜೆ ಇಡುತ್ತೀವಿ. ನಮ್ಮ ಆಧಾರಗಳು ಬಲವಾಗಿರುತ್ತದೆ. ಒಂದು ವೇಳೆ ಈ ಚಕ್ರವೇನಾದರೂ ಇಂಬ್ಯಾಲೆನ್ಸ್, ಅಂದರೆ ಸರಿಯಾಗಿ ಕೆಲಸ ಮಾಡದಿದ್ದರೆ ನಮಗೆ ಏನಾಗುತ್ತದೆ ಅಂತ ನೋಡೋಣ. ಯಾವಾಗಲೂ ಹೆದರಿಕೆಯಿಂದ ಇರುವುದು, ಯಾವುದರಲ್ಲೂ ಸ್ಥಿರತೆ ಇಲ್ಲದಿರುವುದು, ಭೂಮಿಯ ಮೇಲೆ ಅಥವಾ ಎಲ್ಲಾ ಸನ್ನಿವೇಶಗಳ ಮೇಲೆ ಹಿಡಿತ ಕಳೆದುಕೊಳ್ಳುವುದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲದಿರುವುದು, ಯಾವಾಗಲೂ ಏನೋ ಒಂದು ರೀತಿಯಾದ ಕಳವಳ, ಕಿವಿಯಲ್ಲಿ ಏನೋ ಪದಗಳು ಅಥವಾ ಶಬ್ದಗಳು ಕೇಳಿಸುವ ಅನುಭವ ಆಗುವುದು, ಹೃದಯ ಬಡಿತ ವೇಗವಾಗುವುದು ಅಥವಾ ನಿಧಾನವಾಗುವುದು, ಯಾವಾಗಲೂ ದಣಿದಿರುವುದು ಮುಂತಾದ ಅನುಭವಗಳು ಆಗುತ್ತದೆ. ಒಂದು ವೇಳೆ ಈ ಚಕ್ರ ಓವರ್ ಆಕ್ಟಿವ್, ಅಂದ್ರೆ ಇರುವುದಕ್ಕಿಂತ ಹೆಚ್ಚು ಆಕ್ಟಿವ್ ಆಗಿದ್ದರೆ ಭೌತಿಕ ಕೋರಿಕೆಗಳು ಹೆಚ್ಚಾಗುವುದು, ಯಾರನ್ನೂ ನಂಬದಿರುವುದು, ಅಧಿಕವಾದ ಹೆದರಿಕೆ, ಬೇರೆಯವರನ್ನು ನೋಡಿದರೆ ಕೀಳು ಭಾವನೆ, ನಮ್ಮಲ್ಲಿ ಗರ್ವ, ಅಹಂಕಾರ, ದರ್ಪ ಹೆಚ್ಚಾಗುತ್ತದೆ. ನಮ್ಮ ಮೂಲಾಧಾರ ಚಕ್ರ ಸಮತೋಲನವಾಗಿ, ಅಂದರೆ ಬ್ಯಾಲೆನ್ಸ್ಡ್ ಆಗಿ ಇದೆಯೋ ಇಲ್ಲವೋ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಈಗ ನೋಡೋಣ. ಈಗ ನಾನು 3 ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮ್ಮ ಉತ್ತರ ಹೌದು ಅಂತಾದರೆ ನಿಮ್ಮ ಮೂಲಾಧಾರ ಚಕ್ರವು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಅರ್ಥ. ಮೊದಲನೇ ಪ್ರಶ್ನೆ, ನೀವು ಯಾವಾಗಲೂ ಅಭದ್ರತೆ, ಅಂದರೆ ನಾನು ಸೇಫ್ ಅಲ್ಲ ಅನ್ನುವ ಭಾವನೆಯಿಂದ ಇದ್ದೀರಾ? ಎರಡನೇ ಪ್ರಶ್ನೆ, ಸ್ಥಿರತೆ ಇಲ್ಲದೆ, ಅಂದರೆ ಯಾವ ಡಿಸಿಷನ್ ಕೂಡ ಸರಿಯಾಗಿ ತೆಗೆದುಕೊಳ್ಳದೆ ಇರುವುದು, ಹಾಗೆ ಯಾವಾಗಲೂ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೊರಗುತ್ತಾ ಬದುಕುತ್ತಿದ್ದೀರಾ? ಮೂರನೇ ಪ್ರಶ್ನೆ, ಬೆನ್ನು ನೋವು, ಮುಖ್ಯವಾಗಿ ಬೆನ್ನು ಮೂಳೆ ಜಾಗದಲ್ಲಿ ನೋವು, ಆಗಾಗ ಹುಷಾರು ತಪ್ಪುವುದು, ಆಗಾಗ ಪಾದಗಳಲ್ಲಿ ನೋವು ಬರುತ್ತಿದೆಯಾ? ನಾನೀಗ ಕೇಳಿದಂತ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಇಲ್ಲ ಅಂತಾದರೆ ನಿಮ್ಮ ಮೂಲಾಧಾರ ಚಕ್ರ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಅರ್ಥ. ಒಂದು ವೇಳೆ ನಿಮ್ಮ ಉತ್ತರ ಹೌದು ಅಂತಾದರೆ ನಿಮ್ಮ ಮೂಲಾಧಾರ ಚಕ್ರ ಸಮಸ್ಯೆಯಲ್ಲಿ ಇದೆ. ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳುವುದು ಅಂತ ನೋಡೋಣ. ಈ ಚಕ್ರವನ್ನು ಆಕ್ಟಿವೇಟ್ ಮಾಡಿಕೊಳ್ಳಲು ಮೊದಲು ನಾವು ಮಾಡಬೇಕಾದಂತ ಕೆಲಸ ಬೀಜ ಮಂತ್ರವನ್ನು ಜಪಿಸುವುದು. ಮೂಲಾಧಾರ ಚಕ್ರದ ಶಕ್ತಿಯುತವಾದ ಬೀಜ ಮಂತ್ರ ಲಂ. ಈ ಮಂತ್ರವನ್ನು ನೀವು ಉಚ್ಚರಿಸುತ್ತಿರುವಾಗ ನಿಮ್ಮ ಮೂಲಾಧಾರ ಚಕ್ರವು ಚೈತನ್ಯವಾಗುತ್ತದೆ. ಈ ಮಂತ್ರ ಜಪ ಮಾಡುವುದಕ್ಕಾಗಿ ನಿಮ್ಮ ಮನೆಯಲ್ಲೋ ಅಥವಾ ಹೊರಗಡೆ ಎಲ್ಲಾದರೂ ಪ್ರಶಾಂತವಾದ ಜಾಗದಲ್ಲಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಬೆನ್ನನ್ನು ಸ್ಟ್ರೈಟ್ ಆಗಿ ಇಟ್ಟುಕೊಂಡು
5 ನಿಮಿಷಗಳ ಕಾಲ ಲಂ ಲಂ ಎಂದು ಗಂಭೀರವಾಗಿ ಬೀಜ ಮಂತ್ರವನ್ನು ಉಚ್ಚರಿಸಬೇಕು. ನೀವು ಈ ಮಂತ್ರವನ್ನು ಉಚ್ಚರಿಸುವಾಗ ನಿಮ್ಮ ಬೆನ್ನು ಮೂಳೆಯ ಕೊನೆಯಲ್ಲಿ ಕೆಂಪು ಕಾಂತಿಯನ್ನು ಊಹಿಸಿಕೊಳ್ಳಬೇಕು. ಈ ಚಕ್ರವನ್ನು ನೀವು ಸರಿಯಾಗಿ ಇಟ್ಟುಕೊಳ್ಳಲು ಧ್ಯಾನ ಮುಖ್ಯ ಪಾತ್ರ ವಹಿಸುತ್ತದೆ. ಮೂಲಾಧಾರ ಚಕ್ರಕ್ಕಾಗಿ ನೀವು ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ನೀವು ಭೂಮಿಯೊಳಗೆ ನೆಟ್ಟ ಒಂದು ಬೀಜದಂತೆ ಊಹಿಸಿಕೊಳ್ಳಬೇಕು. ಆ ಬೀಜ ಒಡೆದು ಸಸಿ ಹೊರಗೆ ಬಂದು ಆ ಸಸಿ ಗಿಡವಾಗಿ ಮರವಾಗಿ ಬೆಳೆದಂತೆ ಊಹಿಸಿಕೊಳ್ಳಬೇಕು. ನಿಮ್ಮ ಪಾದಗಳಿಂದ ಕೆಂಪು ಬಣ್ಣದ ಬೇರುಗಳು ಭೂಮಿಯೊಳಗೆ ಹೋಗುತ್ತಿರುವಂತೆ, ಹಾಗೆ ಭೂಮಿಯ ಒಳಗಿನಿಂದ ಆ ಬೇರುಗಳ ಮೂಲಕ ಕೆಂಪು ಬಣ್ಣದ ಶಕ್ತಿ ನಿಮ್ಮೊಳಗೆ ಹರಿದು ಬರುತ್ತಿರುವಂತೆ ಊಹಿಸಿಕೊಳ್ಳಬೇಕು. ಈ ರೀತಿ ಪ್ರತಿದಿನ 5 ನಿಮಿಷ ಮಾಡಿದರೆ ಸಾಕು. ಇನ್ನು ಮೂಲಾಧಾರ ಚಕ್ರದ ಮುದ್ರೆ ಹೇಗೆ ಅಂತ ನೋಡೋಣ. ಈ ಮುದ್ರೆ ಭೂಮಿ ತತ್ವವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇದನ್ನು ಪೃಥ್ವಿ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಗಾಗಿ ನೀವು ಹೆಬ್ಬೆರಳು ಹಾಗೂ ಉಂಗುರದ ಬೆರಳಿನ ತುದಿಯನ್ನು ಜೋಡಿಸಿ ಇಟ್ಟುಕೊಳ್ಳಬೇಕು. ನೀವು ದಿನದಲ್ಲಿ ಬಿಡುವಾಗಿ ಕುಳಿತುಕೊಂಡ ಸಮಯದಲ್ಲಿ ಅಥವಾ ವಾಕಿಂಗ್ ಮಾಡುವಾಗ 15 ನಿಮಿಷಗಳ ಕಾಲ ಈ ಮುದ್ರೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಕೆಲವೇ ದಿನಗಳಲ್ಲಿ ಇದರ ಪ್ರಭಾವ ನಿಮಗೆ ಅರ್ಥವಾಗುತ್ತದೆ. ಇನ್ನು ಪ್ರತಿದಿನ ನೀವು ಮಾಡುವ ಕೆಲಸಗಳಿಂದ ಕೂಡ ಈ ಚಕ್ರವನ್ನು ಬೇಗನೆ ಆಕ್ಟಿವೇಟ್ ಮಾಡಿಕೊಳ್ಳಬಹುದು. ಅದು ಹೇಗೆಂದರೆ, ಚಪ್ಪಲಿ ಹಾಕಿಕೊಳ್ಳದೆ ಹುಲ್ಲು ಅಥವಾ ಮಣ್ಣಿನ ನೆಲದ ಮೇಲೆ ನಡೆಯುವುದು, ಗಿಡ ಮರಗಳನ್ನು ನೆಡುವುದು, ಪ್ರಕೃತಿಯಲ್ಲಿ ಹೆಚ್ಚಿನ ಸಮಯ ಕಳೆಯುವುದು, ಹಚ್ಚ ಹಸುರಿನ ಪ್ರದೇಶದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವುದು ಮುಂತಾದ ಕೆಲಸಗಳು ಮಾಡಿದರೆ ಈ ಚಕ್ರ ಅತಿ ಬೇಗನೆ ಆಕ್ಟಿವೇಟ್ ಆಗುತ್ತೆ. ಇನ್ನು ಈ ಚಕ್ರವನ್ನು ಶಕ್ತಿಯುತವಾಗಿ ತಯಾರಿಸುವಂತ ಆಹಾರಗಳು ಯಾವುದು ಅಂತ ನೋಡೋಣ. ಟೊಮೆಟೊ, ಬೀಟ್ರೂಟ್, ಕ್ಯಾರೆಟ್, ಬಾದಾಮಿ, ವಾಲ್ನಟ್, ಪ್ರೋಟೀನ್ ಹೆಚ್ಚಿರುವಂತ ಆಹಾರಗಳು, ಇವುಗಳನ್ನು ತಿನ್ನಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದು ನನ್ನ ಭೂಮಿ, ನಾನಿಲ್ಲಿ ಸುರಕ್ಷಿತವಾಗಿ ಇದ್ದೇನೆ, ಭೂದೇವಿ ನನ್ನನ್ನು ಕಾಪಾಡುತ್ತಾಳೆ, ನನ್ನ ಜೀವನಕ್ಕೆ ಇದೇ ಪುನಾದಿ ಎಂಬ ವಿಚಾರಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗೋ ಮುಂಚೆ ನಿಮಗೆ ನೀವೇ ಹೇಳಿಕೊಳ್ಳುತ್ತಿರಬೇಕು. ಮೂಲಾಧಾರ ಚಕ್ರ ಶಕ್ತಿಯುತವಾಗಿದ್ದರೆ ನಮ್ಮೊಳಗೆ ಭಯ, ಹೆದರಿಕೆ ದೂರಾಗಿ ನಮ್ಮ ಜೀವನದಲ್ಲಿ ಗೆಲುವು ಸಾಧಿಸಲು ಮೊದಲ ಹೆಜ್ಜೆಯಾಗುತ್ತದೆ. ಹಾಗಾಗಿ ಈ ಚಕ್ರವನ್ನು ಮೊದಲು ಆಕ್ಟಿವೇಟ್ ಮಾಡಿಕೊಳ್ಳೋಕೆ ಇವತ್ತಿಂದಾನೇ ಪ್ರಯತ್ನಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.